ನಾನೀಗ ಯಾರ ಬಗ್ಗೆ ಹೇಳ್ತೀನಿ ಅಂದರೆ ಬಿಯಾಂಡ್ ಲಿಮಿಟ್ಸ್ ಆಗಿರುವಂಥ ತುಂಬ ದೊಡ್ಡ ವ್ಯಕ್ತಿಯ ಬಗ್ಗೆ ಮತ್ತು ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಡಾಕ್ಟರ್ ಕರ್ನಾಟಕ ರತ್ನ ವಿಷ್ಣುವರ್ಧನ್. ನಾಗರಾವ್ ಸಿನಿಮಾದ ನಂತರ ಪುಟ್ಟಣ್ಣ ಅವರ ಸಿನಿಮಾದಲ್ಲಿ ನೀವು ಮಾಡಿಲ್ಲ, ಯಾಕೆ? ಇಲ್ಲ, ಆ ಸಿನಿಮಾ ನನ್ನ 7 ಜನ್ಮಕ್ಕೂ ಸಾಕಾಗುವಷ್ಟು ಖ್ಯಾತಿ ಕೊಟ್ಟಿದೆ. ನಾನು ಈಗ ಏನಾಗಿದ್ದೇನೋ ಅದೆಲ್ಲವೂ ಮೂಲ ನಾಗರಾವ್ ಸಕ್ಸಸ್. ಸೊ ಅದಕ್ಕಿಂತ ಹೆಚ್ಚು ನಾನು ಪುಟ್ಟಣ್ಣನವರಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮಂಡ್ಯ ಸಂದಿಲು ಹೊಕ್ಕೊಂಡಿದೀಯಲ್ಲ, ನೀನೇನು ಹಲ್ಲಿನೋ ಹಾವು? ಬರೀ ಹಾವಲ್ಲ ಮೇಸ್ಟ್ರೆ, ನಾಗರಹಾವು. ಅದು ರಿಲೀಸ್ ಆದಾಗ ಎಲ್ಲ ಭಾಷಾ ಚಿತ್ರರಂಗದವರು ಬೆಂಗಳೂರಿಗೆ ಬಂದು 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 ನನ್ನನ್ನು ಭೇಟಿ ಆಗ್ತಾಯಿದ್ರು, ಸಿನಿಮಾ ನೋಡ್ತಾಯಿದ್ರು, ಸಿನಿಮಾ ನೋಡಿದ ನಾನು ಮತ್ತೆ ಭೇಟಿ ಆಗ್ತಾಯಿದ್ರು, ಅಭಿನಂದನೆ ತಿಳಿಸ್ತಾಯಿದ್ರು. ಅದೇನು ಕ್ರೇಜ್, ನನಗೆ ಆಶ್ಚರ್ಯ, ಇದು ಸಾಧ್ಯನಾ? ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ. ನನಗೆ ಸಿಕ್ಕಿದ ಅವಕಾಶ ರಿತಿಕ್ ರೋಷನ್ಗೆ ಸಿಕ್ಕಿದ ಅವಕಾಶ ಥರ ಇತ್ತು ಅಂತೇಳಿ ಯಾರೋ ಕಾಮೆಂಟ್ ಮಾಡಿದ್ರು. ಅಂದರೆ ಫಸ್ಟ್ ಫಿಲ್ಮಲ್ಲೇ ಆ ದೊಡ್ಡ ಅವಕಾಶ, ದೊಡ್ಡ ಹೆಸರು, ಖ್ಯಾತಿ ಇದೆಲ್ಲ ನನ್ನ ರೀತಿಯಲ್ಲೇ ರಿತಿಕ್ ರೋಷನ್ ಸಿಕ್ತು ಅಂತೇಳಿ. ಅಲ್ಲಿ ರಿತಿಕ್ ರೋಷನ್ ಅವರ ಅಪ್ಪ ಹಾಕಿದ ದುಡ್ಡು, ಇಲ್ಲಿ ಒಬ್ಬ ನನ್ನ ತಂದೆ ಸ್ಥಾನದಲ್ಲಿರುವಂಥ ವೀರಸ್ವಾಮಿ ದುಡ್ಡು ಹಾಕಿರೋದು, ಪುಟ್ಟಣ್ಣ ಕಣಗಾಲ್ ಡೈರೆಕ್ಟ್ ಮಾಡಿರೋದು. ಸೊ ನನ್ನನ್ನು ಯಾವ ಕಾರಣಕ್ಕೂ ರಿತಿಕ್ ರೋಷನ್ಗೆ ಹೋಲಿಸಬೇಡಿ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಬಿಯಾಂಡ್ ಲಿಮಿಟ್ಸೇ ನಾನೀಗ ಯಾರ ಬಗ್ಗೆ ಹೇಳ್ತೀನಿ ಅಂದರೆ ಬಿಯಾಂಡ್ ಲಿಮಿಟ್ಸ್ ಆಗಿರುವಂಥ ತುಂಬ ದೊಡ್ಡ ವ್ಯಕ್ತಿಯ ಬಗ್ಗೆ ಮತ್ತು ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವಂಥ ವ್ಯಕ್ತಿ. ಅವರು ಯಾರು? ಬೇರೆ ಯಾರೂ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್. ಈಗ ಕರ್ನಾಟಕ ರತ್ನ ವಿಷ್ಣುವರ್ಧನ್. ಮೊದಲಿಗೆ ಒಂದು ಅಭಿನಂದನೆ ಸಲ್ಲಿಸೋಣ. ವ್ಯಕ್ತಿ ಇಲ್ಲ, ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇದ್ದಾರೆ, ಆದರೂ ನಮ್ಮ ಕರ್ತವ್ಯವನ್ನು ಮಾಡೋಣ. ವಿಷ್ಣುಜಿ, ಅಭಿನಂದನೆಗಳು. ತುಂಬ ತಡ ಆಗಿ ನಿಮಗೆ ಬಂತು ಕರ್ನಾಟಕ ರತ್ನ ಪ್ರಶಸ್ತಿ. ತುಂಬ ತಡ ಆಯಿತು, ಯಾವತ್ತೂ ಬರಬೇಕಾಗಿದ್ದು. ಆದರೂ ಪರವಾಗಿಲ್ಲ, ಕರ್ನಾಟಕ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ನಿಮಗೆ ಮತ್ತು ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಪ್ರಶಸ್ತಿ ಕೊಟ್ಟು ಧನ್ಯವಾಗಿದೆ. ಬಿ ಸರೋಜಾದೇವಿಯವರಿಗೂ ವಿಷ್ಣುವರ್ಧನ್ ಸರ್ ನಿಮಗೂ ಅಭಿನಂದನೆ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಥಾ ಪ್ರಕಾರ ಅದೇ ಹಾಲ್, ಅದೇ ರೂಮು, 7th ಬ್ಲಾಕ್, ಜಯನಗರ, ವಿಜಯಕುಮಾರ್ ಅವರ ಆಫೀಸು. ಅಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ಗೆ ಕೂತ್ಕೊಳ್ಳುವಂಥ ಒಂದು ಹಾಲ್. ನೀವು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ನೋಡಿರ್ಬೋದು, ಫುಲ್ಲು ಹಾಸಿಗೆ ಹಾಕಿರ್ತಾರೆ, ದಿಂಬು, ರೌಂಡ್ ದಿಂಬು ಇಡ್ತಾರೆ. ಸೊ ಅಲ್ಲಿ ಅಷ್ಟು ದೊಡ್ಡ ಹಾಲ್ನಲ್ಲಿ ನಾನು ಮತ್ತು ವಿಷ್ಣುವರ್ಧನ್ ಮಾತ್ರ ಕೂತ್ಕೊಂಡಿದ್ದೀವಿ. ಎದುರು ವಿಷ್ಣು, ಅವರ ಎದುರು ನಾನು. ಸೊ 2 ರೌಂಡ್ ದಿಂಬುಗಳು ಆ ಕಡೆ ಈ ಕಡೆ. ಮಾತುಕತೆ ನಡೀತು. ಅವರಿಗೇನೋ ಪರ್ಸನಲ್ ತುಂಬ ಹೇಳಬೇಕು ಅಂತ ಅನಿಸಿದ್ದರಿಂದ ಏನೋ ಗೊತ್ತಿಲ್ಲ, ನನ್ನನ್ನು ಕರೆಸಿದ್ರು, ಮಾತಾಡ್ತಾ ಹೋದರು. ಈ ಮಾತುಕತೆಗಳ ಮಧ್ಯೆ ನಡೆದಂಥ ಕೆಲವು ಇನ್ಸಿಡೆಂಟ್, ಹೇಳಿದಂಥ ಕೆಲವು ಘಟನೆಗಳನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ಫಸ್ಟ್ ನಾನು ಕೇಳಿದ ಪ್ರಶ್ನೆ ಅವ್ರ ಥರ, ಸರ್ ಅದೆಲ್ಲ ಆಯಿತು, ನಾಗರಾವ್ ಸಿನಿಮಾದ ನಂತರ ಪುಟ್ಟಣ್ಣ ಅವರ ಸಿನಿಮಾದಲ್ಲಿ ನೀವು ಮಾಡಿಲ್ಲ, ಯಾಕೆ ಅಂತೇಳಿ ಸ್ವಲ್ಪ ಹಿಂಗೆ ತಲೆ ಕೆರ್ಕೊಂಡ್ರು. ಉತ್ತರ ಅವ್ರಿಗೆ ಗೊತ್ತಿದೆ, ಹೇಳುವ ರೀತಿ ಬೇರೆ ಆಗಬೇಕು ಅಂತೇಳಿ ಹೇಳ್ತಾ ಹೋದರು. ಇಲ್ಲ, ಆ ಸಿನಿಮಾ ನನ್ನ 7 ಜನ್ಮಕ್ಕೂ ಸಾಕಾಗುವಷ್ಟು ಖ್ಯಾತಿ ಕೊಟ್ಟಿದೆ. ನಾನು ಈಗ ಏನಾಗಿದ್ದೇನೋ ಅದೆಲ್ಲವೂ ಮೂಲ ನಾಗರಾವ್ ಸಕ್ಸಸ್. ಸೊ ಅದಕ್ಕಿಂತ ಹೆಚ್ಚು ನಾನು ಪುಟ್ಟಣ್ಣನವರಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದು ರಿಲೀಸ್ ಆದಾಗ ಎಲ್ಲ ಭಾಷಾ ಚಿತ್ರರಂಗದವರು ಬೆಂಗಳೂರಿಗೆ ಬಂದು 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 ನನ್ನನ್ನು ಭೇಟಿ ಆಗ್ತಾಯಿದ್ರು, ಸಿನಿಮಾ ನೋಡ್ತಾಯಿದ್ರು, ಸಿನಿಮಾ ನೋಡಿದ ನಾನು ಮತ್ತೆ ಭೇಟಿ ಆಗ್ತಾಯಿದ್ರು, ಅಭಿನಂದನೆ ತಿಳಿಸ್ತಾಯಿದ್ರು. ಅದೇನು ಕ್ರೇಜ್, ನನಗೆ ಆಶ್ಚರ್ಯ, ಇದು ಸಾಧ್ಯನಾ? ಇಲ್ಲ, ಇದೊಂದು ಸಂದರ್ಭ, ಇದು ನನಗೆ ಸಿಕ್ಕಿದ ದೊಡ್ಡ ಅವಕಾಶ, ಅದೃಷ್ಟ. ಅದು ಗುರುಗಳಾದ ಪುಟ್ಟಣ್ಣ ಕಣಗಾಲ್ ಅವರಿಂದ ನನಗೆ ಸಿಕ್ಕಿರೋದು ಅಂತ ಹೇಳಿ. ನೆಕ್ಸ್ಟ್
ಹಾಗೆ ನೋಡಿದರೆ ಒಂದು ಸಿನಿಮಾದ ಯೋಚನೆ ಮಾಡಿದ್ದರು ಪುಟ್ಟಣ್ಣ. ಅದು ರಾಜ ವೆಂಕಟಪ್ಪ ನಾಯಕ ಅಂತ ಸಿನಿಮಾದ ಟೈಟ್ಲ್. ವೆಂಕಟಪ್ಪ ನಾಯಕರಿಗೆ ಸಂಬಂಧಪಟ್ಟಂಥ ಒಂದು ಸಬ್ಜೆಕ್ಟ್ ರೆಡಿ ಮಾಡಿಕೊಂಡು ಆಮೇಲೆ ಲಂಡನ್ದ ಮೈಕ್ರೋ ಫಿಲ್ಮ್ ತರಿಸಿ ಒಂದು ವಿಶೇಷವಾದ ರೀತಿಯಲ್ಲಿ ಸಿನಿಮಾ ಚಿತ್ರೀಕರಣ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದ್ದು ನಿಜ. ಆದರೆ ಯಾಕೋ ಅದು ಡ್ರಾಪ್ ಆಗೋಯಿತು. ಅಂದರೆ ತಮ್ಮ ಸೆಕೆಂಡ್ ಫಿಲ್ಮ್ನಲ್ಲಿ ನನ್ನನ್ನು ಹಾಕಬೇಕು ಅಂತ ಯೋಚನೆ ಮಾಡಿದ್ದು ನಿಜ. ಒಂದು ಸಲ ನಾನೂ ಕೇಳಿದ್ದೆ ಗುರುಗಳಿಗೆ, ಏನಾದರೂ ಒಂದು ಅವಕಾಶ ನೆಕ್ಸ್ಟ್ ಎರಡನೇ. ಇಲ್ಲಪ್ಪ, ಒಂದು ಒಳ್ಳೆ ಸಬ್ಜೆಕ್ಟ್ ಬೇಕು. ನೀನು ನಾಗರಹಾವು ಸಿನಿಮಾದ ನಂತರ ಯಾವುದೋ ಎತ್ತರಕ್ಕೆ ಏರ್ಬಿಟ್ಟಿದ್ದೀ, ಅದರಿಗಿಂತಲೂ ಎತ್ತರಕ್ಕೆ ಹೋಗುವಂಥ ಒಂದು ಸಬ್ಜೆಕ್ಟ್ ಬೇಕು. ಆ ಸಬ್ಜೆಕ್ಟ್ ಸಿಗುವವರೆಗೆ ಸ್ವಲ್ಪ ತಾಳ್ಮೆಯಿಂದ ನಿನ್ನ ಕೆಲಸ, ಬೇರೆ ಸಿನಿಮಾಗಳು ಅದೆಲ್ಲ ಮಾಡ್ತಾಯಿರು, ಮಧ್ಯದಲ್ಲಿ ನಾನು ಕರಿಬಹುದು ಅಂತ ಪುಟ್ಟಣ್ಣ ಕಣಗಾಲ್ ವಿಷ್ಣುವಿಗೆ ಹೇಳಿದರು. ಅದರ ನಡುವೆ ವೆಂಕಟಪ್ಪ ನಾಯಕನ ಸ್ಟೋರಿ ಬಂತು. ಸೊ ಮಾಡ್ಬೋದು ಅಂತ ಒಂದು ಆಲೋಚನೆ ಇತ್ತು ವಿಷ್ಣುವರ್ಧನ್ ಅವರಿಗೆ. ಆದರೆ ಅದು ಆಗಿಲ್ಲ, ಆ ಸಿನಿಮಾ ಸಾಧ್ಯವಾಗಿಲ್ಲ. ಇನ್ನೂ ಒಂದು ಅಂದರೆ ವಿಶೇಷ, ನನಗೆ ಅವಕಾಶ ಸಿಕ್ಕಿದ ಅವಕಾಶ ಜಸ್ಟ್ ಲೈಕ್ ರಿತಿಕ್ ರೋಷನ್ಗೆ ಸಿಕ್ಕಿದ ಅವಕಾಶ ಥರ ಇತ್ತು ಅಂತೇಳಿ ಯಾರೋ ಕಾಮೆಂಟ್ ಮಾಡಿದರು. ಅಂದರೆ ಫಸ್ಟ್ ಫಿಲ್ಮಲ್ಲೇ ಆ ದೊಡ್ಡ ಅವಕಾಶ, ದೊಡ್ಡ ಹೆಸರು, ಖ್ಯಾತಿ ಇದೆಲ್ಲ ನನ್ನ ರೀತಿಯಲ್ಲೇ ರಿತಿಕ್ ರೋಷನ್ ಸಿಕ್ತು ಅಂತೇಳಿ. ಆದರೆ ಅಲ್ಲಿ ರಿತಿಕ್ ರೋಷನ್ ಅವರ ಅಪ್ಪ ಹಾಕಿದ ದುಡ್ಡು, ಅವರ ಅಪ್ಪ ಡೈರೆಕ್ಟ್ ಮಾಡಿದ ಸಿನಿಮಾ, ಅದಕ್ಕೆ ಏನೇನು ಮಾಡಬೇಕಿತ್ತೋ ಸಕ್ಸಸ್ ಸಿಗಬೇಕಾಗಿ ಅದೆಲ್ಲವನ್ನು ತಂದೆ ಮಾಡಿದ್ದಾರೆ. ಆದರೆ ಇಲ್ಲಿ ಒಬ್ಬ ನನ್ನ ತಂದೆ ಸ್ಥಾನದಲ್ಲಿರುವಂಥ ವೀರಸ್ವಾಮಿ ದುಡ್ಡು ಹಾಕಿರೋದು, ಪುಟ್ಟಣ್ಣ ಕಣಗಾಲ್ ಡೈರೆಕ್ಟ್ ಮಾಡಿರೋದು. ಸೊ ನನ್ನನ್ನು ಯಾವ ಕಾರಣಕ್ಕೂ ರಿತಿಕ್ ರೋಷನ್ಗೆ ಹೋಲಿಸಬೇಡಿ ಅಂತ ವಿಷ್ಣುವರ್ಧನ್ ಹೇಳಿದರು. ಅದು ಅಲ್ಲದೆ ನನಗೆ ಟ್ರೈನಿಂಗ್ ಇರಲಿಲ್ಲ. ರಿತಿಕ್ ರೋಷನ್ಗೆ ಟ್ರೈನಿಂಗ್ ಕೊಟ್ಟಿದ್ದರು. ಎಷ್ಟೋ ತಿಂಗಳು ಟ್ರೈನಿಂಗ್ ಮಾಡಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿರೋದು. ನನಗೆ ಯಾವ ಟ್ರೈನಿಂಗ್ ಇಲ್ಲ. ಸುಮ್ಮನೆ ಕರ್ಕೊಂಡು ಬಂದು ಎದುರು ನಿಲ್ಲಿಸ್ಕೊಂಡು ಪುಟ್ಟಣ್ಣ ಮಾಡಿದ, ಅದು ಏನೇನು ಮಾಡಬೇಕೋ ಅದನ್ನೆಲ್ಲ ಹೇಳಿದ್ರಿಂದ ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಆದ್ದರಿಂದ ಈ ನಾಗರಹಾವು ಸಿನಿಮಾವನ್ನು ರಿತಿಕ್ ರೋಷನ್ ಸಿನಿಮಾಕ್ಕೆ ಹೋಲಿಸಬಾರ್ದು ಅಂಥೇಳಿ ವಿಷ್ಣುವರ್ಧನ್ ನನ್ನ ಹತ್ರ ಹೇಳಿದರು. ವಿಷ್ಣುವರ್ಧನ್ ಅವರಿಗೆ ನಾನು ಇನ್ನೊಂದು ಮಾತು ಕೇಳಿದೆ, ಇನ್ನೊಂದು ಪ್ರಶ್ನೆ ಕೇಳಿದೆ, ನಿಮಗೆ ತುಂಬ ಇಷ್ಟದವರು ಯಾರು ಅಂತೇಳಿ. ಅವರು ಹೇಳಿದ ಒಂದೇ ಒಂದು ಹೆಸರು, ಹಿಂದಿಯ ಧರ್ಮೇಂದ್ರ. ಧರ್ಮೇಂದ್ರ ಅಂದರೆ ನನಗೆ ತುಂಬ ಇಷ್ಟ, ಮತ್ತು ಧರ್ಮೇಂದ್ರ ಅವರಿಗೆ ನಾನಂದರೆ ತುಂಬ ಇಷ್ಟ ಅಂಥೇಳಿ. ಯಾವತ್ತೂ ಬಾಂಬೆಯಿಂದ ನಾನು ಬೆಂಗಳೂರಿಗೆ ಹೋಗ್ತಾ ಅಂತ ಹೇಳ್ತಿರಲಿಲ್ಲ ಅಂತೆ ಧರ್ಮೇಂದ್ರ ಅವರು. ನಾನು ವಿಷ್ಣುವರ್ಧನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಧರ್ಮೇಂದ್ರ ಹೇಳ್ತಾ ಇದ್ರಂತೆ. ಅವ್ರನ್ನ ಭೇಟಿ ಆಗಬೇಕು ಅಂತ ಒಂದು ಸಲ ತಾಜ್ ವೆಸ್ಟ್ ಎಂಡಿಗೆ ಹೋಗಿದ್ದರು ವಿಷ್ಣುವರ್ಧನ್. ಬಾಗಿಲು ಓಪನ್ ಆಗಿತ್ತು ರೂಮಿಂದು, ಸೀದಾ ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ರು ವಿಷ್ಣುವರ್ಧನ್. ಎಲ್ಲಿ ನಡೆದ್ರೆ ಇಲ್ಲಿ ಇರಲಿಲ್ಲ. ಇಲ್ಲ ಧರ್ಮೇಂದ್ರ ಜೈ ಜೋರಾಗಿ ಕರೆದ್ರು. ಕರೆದಾಗ ಇಲ್ಲಲ್ಲ ನಾನು ಸ್ನಾನ ಮಾಡ್ತಾಯಿದ್ದೀನಿ, ಸ್ವಲ್ಪ ಕೂತ್ಕೋ ಅಂತೇಳಿ ಹೇಳಿದ್ರಂತೆ ಧರ್ಮೇಂದ್ರ ಅವರು. ಇವರಲ್ಲಿ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಾಗುವಾಗ ಯಾರೋ ಹಿಂದಿನಿಂದ ಬಂದು ಕಣ್ಣು ಮುಚ್ಚಿದ್ದಾರೆ, ಕೈಯಲ್ಲಿ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ. ಯಾರು ಅಂತ ತಿರುಗಿ ನೋಡಿದರೆ ಧರ್ಮೇಂದ್ರ. ಅರೆ, ಅಷ್ಟು ದೊಡ್ಡ ಸ್ಟಾರ್, ನಾನು ಒಂದೇ ಒಂದು ಸಿನಿಮಾದಿಂದ ಸಿನಿಮಾದ ಮೂಲಕ ಬಂದವನು. ಅಂಥ ಸ್ಟಾರ್ ನನ್ನ ಹತ್ರ ಈ ಥರ ಸಲಿಗೆಯಿಂದ, ಇಷ್ಟೊಂದು ಪ್ರೀತಿಯಿಂದ, ಇಷ್ಟೊಂದು ಆಪ್ಯಾಯಮಾನವಾಗಿ ನನ್ನ ಅಪ್ಕೊಂಡಿದ್ದಾರೆ, ನನ್ನ ಕಣ್ಣನ್ನು ಮುಚ್ಚಿದ್ದಾರೆ ಅಂತೇಳಿ ಹೇಳಿದರೆ ಭಾರಿ ಖುಷಿಯಾಗೋಯಿತು. ಸೊ ಅವರು ಯಾವಾಗಲೂ ಫೋನ್ ಮಾಡೋರು, ಮಾತಾಡೋರು ಧರ್ಮೇಂದ್ರ ಅವರು ನನ್ನ ಹತ್ರ. ಆಮೇಲೆ ಇನ್ನೊಂದು ಅವಕಾಶ ಬಂದು ನನಗೆ, ಅದು ಅವರ ಮಿಸ್ಸಸ್ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ. ಅದು ಯಾವುದು? ಹೇಮಾ ಮಾಲಿನಿಯವರು. ಮತ್ತೆ ಚಳಿ ಶುರುವಾಯಿತು ನನಗೆ. ಹೇಮಾ ಮಾಲಿನಿ ಅದು ಏನೋ ನನ್ನ ಕನಸಿನ ರಾಣಿ. ಆಕೆ ಜೊತೆ ನಾನು ಆ್ಯಕ್ಟ್ ಮಾಡೋದಂದರೆ ಇದು ಏನು ವಿಧಿ ಲಿಖಿತ ಹೇಗಿದೆಯೋ ಗೊತ್ತಿಲ್ಲ, ನನಗೆ ಸಾಧ್ಯನೇ ಇಲ್ಲ. ಆದರೆ ಒಂದು ಕಂಡೀಷನ್ ಮಾಡೋದಿದ್ರೂ ಕೂಡ, ಒಂದು ಕಂಡೀಷನ್ ಅಂದರೆ ನಾನು ಅವರ ಮೈ ಮುಟ್ಟುವಂಥ ಸೀನ್ ಇರಬಾರ್ದು ಅಂತೇಳಿ. ಇದು ಒಳ್ಳೆ ಗೋಳಾಯ್ತಲ್ಲ ಅಂಥೇಳಿ ಧರ್ಮೇಂದ್ರ ಅವ್ರ ಹತ್ರ ಕೇಳಿದ್ದ. ಧರ್ಮೇಂದ್ರ ಅವರು, ಅದು ಸಿನಿಮಾ, ನೀನು ಯಾಕೆ ಭಯ ಬೀಳ್ತೀಯ, ಮೈ ಮುಟ್ಟಲ್ಲ ಅಂಥೇಳಿ. ನಾನು ಸಾಧ್ಯನೇ ಇಲ್ಲ. ಹೇಮಾ ಮಾಲಿನಿಯವರ ಮೈ ಮುಟ್ಟುವಂಥ ಯಾವುದೇ ದೃಶ್ಯ ಇದ್ದರೂ ನಾನು ಮಾಡಲಿಕ್ಕೆ ರೆಡಿ ಇಲ್ಲ ಅಂಥೇಳಿ ಹೇಳಿದ್ಮೇಲೆ ಅದಕ್ಕೆ ಒಪ್ಕೊಂಡು ಸಿನಿಮಾ ಮಾಡಿದರು. ಆ ಸಿನಿಮಾದ ಹೆಸರು ಏಕ್ ನಯಾ ಇತಿಹಾಸ ಅಂತ. ಅದರಲ್ಲಿ ನೀವು ಏನು ನೋಡಿದರೆ, ಆ ಸಿನಿಮಾದಲ್ಲಿ ನೋಡಿದರೆ ಎಲ್ಲೂ ಕೂಡ ಅಪ್ಕೊಳ್ಳೋದಾಗಲಿ ಮೈ ಮುಟ್ಟೋದಾಗಲಿ ಇಲ್ಲ ಹೇಮಾ ಮಾಲಿನಿಯನ್ನು ವಿಷ್ಣುವರ್ಧನ್ ಅವರು.
ಸೊ ಇದು ಕಂಡೀಷನ್ನಲ್ಲಿ ಆ ಹಿಂದಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇಬ್ಬರು ಕೂತ್ಕೊಂಡ್ರು, ಗಂಡ ಹೆಂಡತಿ ಇಬ್ಬರು ಒಂದು ಹೋಟೆಲ್ನಲ್ಲಿ ಕೂತ್ಕೊಂಡು ಧರ್ಮೇಂದ್ರ ಅವರಿಗೆ ಅಲ್ಲಿ ಬಂದಿದ್ದಾರೆ ಬೆಂಗಳೂರಿಗೆ, ಫೋನ್ ಮಾಡಿದ್ರು ಬರಲಿಲ್ಲ. ಜೊತೆಗೆ ಅಂಬರೀಷ್ ಇದ್ದರು. ಭಾರತಿಯನ್ನು ನಾನು ಭಾರತಿ ಅಂತ ಯಾವತ್ತೂ ಕರೆದಿದ್ದಿಲ್ಲ, ಆಯಿ ಅಂತೇಳಿ ಕರೀತಾ ಇದ್ದೆ. ಆಯಿ, ನಾನು ಮತ್ತು ಅಂಬಿ ಈ 3 ಜನ ಕಾಯ್ತಾ ಕೂತ್ಕೊಂಡ್ವಿ. ಅವರು ಬರ್ತಾರೆ ಅಂತ. ಸ್ವಲ್ಪ ಹೊತ್ತಾಗೋ ಒಂದು 10-11 ಗಂಟೆ ಆಗುವಷ್ಟರಲ್ಲಿ ಅಂಬರೀಷ್ ಮಾಡ್ದ, ಸುಮ್ಮನೆ ಬುರ್ಡ ಬಿಟ್ಟು ನೀನು, ಧರ್ಮೇಂದ್ರ ಎಲ್ಲಿ ಬರ್ತಾರೆ, ನೀನು ಫೋನ್ ಮಾಡಿಬಿಟ್ರೆ ಧರ್ಮೇಂದ್ರ ಬಂದುಬಿಡ್ತಾರ ಅಂತ ಹೇಳಿದಂತೆ ಅಂಬರೀಷ್. ಇಲ್ಲ, ಬಂದೇ ಬರ್ತಾರೆ, ನನಗೊಂದು ನಂಬಿಕೆ ಇದೆ, ಬರ್ತಾರೆ, ಖಂಡಿತ ಬರ್ತಾರೆ ಅಂತೇಳಿ ವಿಷ್ಣುವರ್ಧನ್ ಹೇಳಿದಾಗ 12 ಗಂಟೆಗೆ ಒಂದು ಕಾರ್ ಬಂದು ಸೀದಾ ಧರ್ಮೇಂದ್ರ ಕೆಳಗಿಳಿದು ಇವ್ರ ಹತ್ರ ಬಂದು, ಸಾರಿ ಬ್ರದರ್, ಸ್ವಲ್ಪ ತಡ ಆಗೋಯ್ತು, ಯಾವುದೋ ಶೂಟಿಂಗ್ ಮುಗಿಸಿ ಬರೋದು ತಡ ಆಗೋಯ್ತು, ನೀನು ಕರೆದಿದ್ದಿ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಯಾವತ್ತೂ ಬೆಂಗಳೂರಿಗೆ ಹೋಗ್ತೇನೆ ಅಂತೇಳಿ ಹೇಳಿದವನಲ್ಲ, ವಿಷ್ಣುವರ್ಧನ್ ನೋಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ನಾನು ಬೆಂಗಳೂರಿಗೆ ಬಂದೆ ಅಂತ ಅರ್ಥ. ಹಾಗೆ ಬಂದಿದ್ದೀನಿ, ನಿನ್ನ ಈ ಶುಭ ಹಾರೈಕೆಗಳು ಮ್ಯಾರೇಜ್ ಆ್ಯನಿವರ್ಸರಿಗೆ ಅಂತೇಳಿ ಹೇಳಿ ನೋಡ್ತಾ ಇದ್ದರೆ ಅಂಬರೀಷ್ ಆಶ್ಚರ್ಯದಿಂದ ನೋಡ್ತಾ ಇದ್ದಾರಂತೆ. ಸೊ ಪಾರ್ಟಿಯಲ್ಲಿ ಎಂಜಾಯ್ ಮಾಡಿದರು ಅಷ್ಟು ಜನ. ವಿಷ್ಣುವರ್ಧನ್ ಅವರು ಭಾರತಿಯನ್ನೇ ಯಾಕೆ ಮದುವೆ ಆದರು, ನೀವು ಭಾರತಿಯನ್ನೇ ಯಾಕೆ ಮದುವೆ ಆದ್ರಿ ಅಂತ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ನಾನು ತುಂಬ ಇಷ್ಟಪಟ್ಟೆ. ಆಕೆ ಮುಂದೆ ನಾನು ಏನೂ ಅಲ್ಲ, ತುಂಬ ಎತ್ತರದ ಕಲಾವಿದೆ, ತುಂಬ ಅನುಭವಿ ಕಲಾವಿದೆ. ಅವ್ರು ನೂರಾರು ಸಿನಿಮಾದಲ್ಲಿ ಮಾಡಿದಾಗ ನಾನು ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ. ಆದರೆ ಈ ಪ್ರೀತಿ ಪ್ರೇಮಕ್ಕೆ ಅಡ್ಡಿ ಅಂಥದ್ದು ಯಾವುದೂ ಆಗಲಿಲ್ಲ. ನಾನು ತುಂಬ ಇಷ್ಟಪಟ್ಟಿದ್ದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದೆಯಾಗಿ ನಾನು ಗೌರವ ಇಟ್ಟಿದ್ದೆ. ಸೊ ಅದು ಮದುವೆ ತನಕ ಮುಂದೋಯಿತು. ಮದುವೆ ಯೋಚನೆ ಬಂದಾಗ ಭಾರತಿ ಮನೆ ಕಡೆಯವರು ನಮ್ಮ ಮನೆಗೆ ಬಂದಾಗ ಅಪ್ಪ ಅಮ್ಮ ಎಲ್ಲ ಮಾತಾಡಿಸಿದ್ರು. ಓಕೆ, ಒಪ್ಪಿಗೆನಾ ಅಂತೇಳಿ. ಕಲಾದೇವಿ ನಮ್ಮ ಮನೆಗೆ ಬರುವುದಾದರೆ ಖಂಡಿತ ಸ್ವಾಗತಿಸ್ತೀನಿ ಅಂತೇಳಿ ಅಪ್ಪ ಹೇಳಿದ್ರಂತೆ. ಬಟ್ ಅಪ್ಪ ಆ ಟೈಮ್ನಲ್ಲಿ, ಮದುವೆ ಟೈಮ್ನಲ್ಲಿ ಅಪ್ಪ ಇರಲಿಲ್ಲ, ಅಪ್ಪ ತೀರ್ಕೊಂಡ್ಬಿಟ್ಟಿದ್ರು. ಮದುವೆ ಆಯಿತು. ಮದುವೆ ಆಗಿ ಕುಶಲಾಂಬ ಕಲ್ಯಾಣ ಮಂಟಪ, ಅಲ್ಲಿ ಮದುವೆ ಮತ್ತು ರಿಸೆಪ್ಷನ್ ಎರಡೂ ನಡೀತು. ಕುಶಲಾಂಬ ಕಲ್ಯಾಣ ಮಂಟಪ ಹಾಗೂ ಭಾರಿ ದೊಡ್ಡ ಕಲ್ಯಾಣ ಮಂಟಪ ಅದು. ಈಗ ಬೇಕಾದಷ್ಟು ಬಂದಿದೆ. ಆ ಕಾಲದಲ್ಲಿ ಅದೊಂದು ದೊಡ್ಡ ಕಲ್ಯಾಣ ಮಂಟಪ ಆಗಿತ್ತು. ಅಲ್ಲಿ ಸ್ಟಾರ್ಗಳ ಮದುವೆ ಎಲ್ಲ ನಡೀತಿದ್ದೇ ಅಲ್ಲಿ. ವಿಷ್ಣುವರ್ಧನ್ ಮದುವೆ, ಭಾರತಿ ಮದುವೆ ನಡೆದಿದ್ದಲ್ಲೇ. ಸೊ ಅವರು 100-200 ಜನನ ಮಾತ್ರ ಇನ್ವೈಟ್ ಮಾಡಿದ್ದು. ಅಷ್ಟೇ ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಜನ ತುಂಬ ಸೇರಿಬಿಟ್ಟಿದ್ರು, ಸಿಕ್ಕಾಪಟ್ಟೆ ಅಭಿಮಾನಿಗಳು ಇವರೆಲ್ಲ. ಅದಕ್ಕಾಗಿ ಪೊಲೀಸ್ ವ್ಯವಸ್ಥೆ ಮಾಡಿದರು. ಎಂಥ ಪೊಲೀಸ್ ವ್ಯವಸ್ಥೆ ಅಂದರೆ ಸುಮಾರು 200 ಮಂದಿ ಪೊಲೀಸರಲ್ಲಿಗೆ ಕಾವಲು ನಿಂತಿದ್ರು ಪೂರ್ತಿ. ಮದುವೆಗೆ ತೊಂದರೆ ಆಗಬಾರ್ದು, ಗಲಾಟೆ ಆಗಬಾರ್ದು, ಯಾರೋ VIP ಸಿನಿಮಾದವರೆಲ್ಲ ಬಂದುಬಿಟ್ರೆ ಗಲಾಟೆ ಆಗಬಾರ್ದು ಅಂತ 200 ಜನ ಪೊಲೀಸರು. ಅವರನ್ನು ದಾಟಿ ಇನ್ವೈಟ್ ಮಾಡಿದವ್ರನ್ನ ಕರೆದುಕೊಂಡು ಬರಬೇಕಿದ್ರೆ ಸುಸ್ತು. ಆ ಕೆಲಸ ಅಂಬರೀಷ್ ಹೊರಗೆ ಬಂದು, ನೋಡಪ್ಪ ತುಂಬ ಜನ ಬಂದಿದ್ದಾರೆ, ನೀನು ಹೊರಗೆ ಬಂದು ಸ್ವಲ್ಪ ವಿಶ್ ಮಾಡಿಬಿಡು ಅಂತ ಹೇಳಿದ್ರು. ಸೊ ನಾನು ಹೊರಗೆ ಬಂದು ವಿಶ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಕಲ್ಲು ಎಲ್ಲಿಂದ ಸೀದಾ ಬಂದು ನನ್ನ ತಲೆ ಹೊಡೆಯೋಷ್ಟರಲ್ಲಿ ಅಂಬರೀಷ್ ಕೈ ಹಿಡಿದು ತಡೆದುಬಿಟ್ಟ ಅದನ್ನು. ಸೊ ಇದೇನು ನಡೀತಾ ಇದೆ ಇಲ್ಲಿ, ಯಾಕೆ ಹೀಗೆ ಆಗ್ತಾಯಿದೆ, ಯಾರು ಈ ಕಲ್ಲೆಸ್ದವರು ಅಂಥೇಳಿ ಅವರಿಗೆ ತುಂಬ ಗಾಬರಿ ಆಯಿತು. ಒಳಗೆ ಬಂದಾಗ ನರಸಿಂಹಯ್ಯ ಕೂತ್ಕೊಂಡಿದ್ದಾರೆ. ಅವರು ಗುರುಗಳು, ನ್ಯಾಷನಲ್ ಕಾಲೇಜು ಪಿಲ್ಲರ್ ಗುರುಗಳು H. ನರಸಿಂಹಯ್ಯ ಕೂತ್ಕೊಂಡಿದ್ದಾರೆ. ನೋಡಿದ ಕೂಡಲೇ ನಮಸ್ಕಾರ ಸಹ ಅಂತ ಪಾದಕ್ಕೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದಾಗ ಅವರು ತಮಾಷೆಗೆ ಹೇಳಿದಂತೆ, ಅಲ್ಲ ಮಾರಾಯ, ನೀನು ಕ್ಲಾಸ್ನಲ್ಲಿ ನೋಡಿದರೆ ಅಲ್ಲೇ ಲೇಟು, ಈ ಮದುವೆಗೂ ಲೇಟಾ ಅಂತೇಳಿ ತಮಾಷೆ ಮಾಡಿದ್ರಂತೆ H. ನರಸಿಂಹಯ್ಯ. ಇದರ ಮೊದಲು ಒಂದು ಸಣ್ಣ ಲವ್ ಅಫೇರ್ ವಿಷ್ಣುವರ್ಧನ್ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಬಂದೋದಕ್ಕಿತ್ತು. ಮದುವೆಗೆ ಮೊದಲು ಆಕೆ ಹೆಸರು ಸುಚಿತ್ರ ಅಂತೇಳಿ. ಆ ಸುಚಿತ್ರ ಬಗ್ಗೆ ನನ್ನ ಹತ್ರನೂ ಮಾತಾಡಿದರು ವಿಷ್ಣುವರ್ಧನ್ ಅವರು. ಯಾವುದೋ ಸಂದರ್ಭದಲ್ಲಿ ಒಂದು ಭೇಟಿ ಆಯಿತು ಅವ್ರದ್ದು. ಭೇಟಿ ಆಗಿಬಿಟ್ಟು ಇದು ಸ್ನೇಹ ಬೆಳೀತು, ಫ್ರೆಂಡ್ಶಿಪ್ ಬೆಳೀತು. ಫ್ರೆಂಡ್ಶಿಪ್ ಅಷ್ಟೇ, ಅದರಿಂದ ಹೆಚ್ಚೇನು ವಿಷ್ಣುವರ್ಧನ್ ಯೋಚನೆ ಮಾಡಿರಲಿಲ್ಲ. ಬಟ್ ಆ ಸುಚಿತ್ರ ಎಂಬ ಹುಡುಗಿ ವಿಷ್ಣುವರ್ಧನ್ನ ಒಟ್ಟು
ದಾರಿದೀಪ ಅಂತ ಹೇಳ್ತಾರಲ್ಲ, ಅಂದರೆ ಫಿಲಮ್ ಬದುಕಿಗೆ ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಮತ್ತು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ತಾಳ್ಮೆಯಿಂದ ಇರಬೇಕು, ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಇರಬೇಕು ಎಲ್ಲರ ಜೊತೆ, ಇದೆಲ್ಲ ಪಾಠ ಹೇಳಿಕೊಟ್ಟಿದ್ದು ಸುಚಿತ್ರಾಂಬ ಹುಡುಗಿ. ಸೊ ಅದಕ್ಕಾಗಿ ಆಕೆ ಮೇಲೆ ತುಂಬ ಅಭಿಮಾನ ವಿಷ್ಣುವರ್ಧನ್ ಅವರಿಗೆ. ಸೊ ಒಂದು ದಿವಸ ಇದ್ದಕ್ಕಿದ್ದಾಗೆ ಸುಚಿತ್ರ ಅವರು ಕೇಳಿದಂತೆ, ಅವರು ಡೆಲ್ಲಿ ಹುಡುಗಿ, ಇಲ್ಲಿ ಕ್ಲಾಸ್ಮೇಟು, ಕೇಳಿದಂತೆ ನಿಮ್ಮ ಹೃದಯದಲ್ಲಿ ಇನ್ನೂ ನಾನು ಇದ್ದೇನಾ ಅಂತೇಳಿ ವಿಷ್ಣುವರ್ಧನ್ ಅವ್ರ ಹತ್ರ. ಸೊ ವಿಷ್ಣುವರ್ಧನ್ ಸತ್ಯವನ್ನು ಹೇಳಲೇಬೇಕಾಗಿತ್ತು. ಇಲ್ಲ, ಆ ಜಾಗದಲ್ಲಿ ಒಬ್ಬರು ಬಂದು ಕೂತಿದ್ದಾರೆ, ಅವರ ಹೆಸರು ಭಾರತಿ ಅಂತೇಳಿ ಅಂತ ಆ ಗುಟ್ಟು ರಟ್ ಮಾಡಿದರು. ಸೊ ಹಾಗೆ ಹೋದ ಸುಚಿತ್ರ ಮತ್ತೆಂದೂ ವಿಷ್ಣುವರ್ಧನ್ ಭೇಟಿ ಆಗಿಲ್ಲ. ಎಲ್ಲಾದರೂ ಸಿಗ್ಬೋದಾ ಅಂಥೇಳಿ ವಿಷ್ಣುವರ್ಧನ್ ಕಾದಿದ್ದು ನಿಜ, ಆದರೆ ಅದು ಭೇಟಿ ಸಾಧ್ಯನೇ ಆಗಿಲ್ಲ. ಆ ಆ್ಯನಿವರ್ಸರಿ ಅಂತ ಹೇಳಿತ್ತಲ್ಲ, ಯಾವುದು ಆ್ಯನಿವರ್ಸರಿಗೆ ಒಂದು ಧರ್ಮೇಂದ್ರ ಪಾರ್ಟಿ, ಆ ಪಾರ್ಟಿಗೆ ಆ್ಯನಿವರ್ಸರಿ ಗಿಫ್ಟಾಗಿ ವಿಷ್ಣುವರ್ಧನ್ ಕೊಟ್ಟಿದ್ದು ಒಂದು ಸೀರೆ. ಆ ಸೀರೆ ಬೆಲೆ ಎಷ್ಟು ಗೊತ್ತಾ? 75 ರೂಪಾಯಿ. 75 ರೂಪಾಯಿಯ ಸೀರೆ ಗಿಫ್ಟಾಗಿ ಕೊಟ್ಟಿದ್ದು ವಿಷ್ಣುವರ್ಧನ್ ಅವರಿಗೆ. ವಿಷ್ಣುವರ್ಧನ್ ಭಾರತಿಯವರಿಗೆ ಕೊಟ್ಟಿದ್ದು. ಆ ಸೀರೆ ಎಷ್ಟು ಜೋಪಾನವಾಗಿ ಕಾಪಾಡಿದ್ದಾರೆ ಅಂದರೆ, ಬಹುಶಃ ಇವತ್ತು ಕೂಡ ಅವರ ಮನೆಯಲ್ಲಿ ಆ ಸೀರೆ ಇದೆ. 75 ರೂಪಾಯಿಯ ಗಿಫ್ಟ್ ಸೀರೆ, ಆ್ಯನಿವರ್ಸರಿಗೆ ಕೊಟ್ಟ ಸೀರೆ, ವಿಷ್ಣುವರ್ಧನ್ ಭಾರತಿಯವರಿಗೆ ಕೊಟ್ಟ ಸೀರೆ. ಇದು ನೆನಪುಗಳು. ಇನ್ನೇನು ಹೇಳೋದು ವಿಷ್ಣುವರ್ಧನ್ ಬಗ್ಗೆ? ಅಲ್ಲಿ ಹಾಗೆ ಮಾತಾಡಿದ, ಇಲ್ಲಿ ಜಯನಗರ 7th ಬ್ಲಾಕ್ನಲ್ಲಿ ಹೀಗೆ ಮಾತಾಡ್ತಾ ತುಂಬ ಮಾತಾಡಿದ್ದಾರೆ. ತುಂಬ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ. ಗೊಂದಲವನ್ನು ಹೇಳ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಸ್ಟೇಟ್ಸ್ ಚಿತ್ರಮಂದಿರ ಮತ್ತು ಸಾಗರ ಹತ್ರನೇ ಇದೆ. ಒಂದರಲ್ಲಿ ನಾಗರಹಾವು, ಒಂದರಲ್ಲಿ ಬಂಗಾರದ ಮನುಷ್ಯ. ಸೊ ಓಡ್ತಾಯಿತ್ತು ಎಟ್ ಎ ಟೈಮ್. ಅಲ್ಲಿಂದ ಕಾರ್ನಲ್ಲಿ ಬರುವಾಗ ಕಾರಿಗೆ ಕಲ್ಲು ಹೊಡೆದದಾಗಲಿ, ಏನೇನೋ ಘಟನೆಗಳು. ಮತ್ತು ಒಂದು ಹಂತದಲ್ಲಿ ಈ ಎಲ್ಲ ಗಲಾಟೆಗಳು ನಡೀತಲ್ಲ, ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಗೊತ್ತಾಗದೆ ತುಂಬ ಕಂಗಾಲಾಗಿ ಕೂತ್ಕೊಂಡಾಗ ಅಮ್ಮ ಬಂದು ಹೇಳಿದಂತೆ, ವಿಷ್ಣು ನೀನು ಚೆನ್ನೈಗೆ ಹೊರಟೋಗ್ಬಿಡು, ಮದ್ರಾಸಿಗೆ. ಇಲ್ಲಿ ನಿನಗೆ ಸಮಾಧಾನ ಇಲ್ಲ, ನಮಗೂ ಸಮಾಧಾನ ಇಲ್ಲ, ಈ ಜನ ನಿನ್ನನ್ನು ಬಿಡ್ತಾ ಇಲ್ಲ ಅಂಥೇಳಿ ಅಮ್ಮ ಹೇಳಿದ್ದಕ್ಕಾಗಿ ಒಂದು ಸಲ ಬೆಂಗಳೂರಿಂದ ಮದ್ರಾಸಿಗೆ ಹೋಗಿ ಶಿಫ್ಟ್ ಆಗಿದ್ದರು. ಮದ್ರಾಸ್ನಲ್ಲಿ ಸೆಟ್ಲಾಗಿದ್ದರು ವಿಷ್ಣುವರ್ಧನ್. ಆಮೇಲೆ ಯಾವುದೋ ಒಂದು ಸಮಾರಂಭ, ಬಂಧನ 100 ಡೇಸ್, ಆ ಸಮಾರಂಭದಲ್ಲಿ ಜೀವರಾಜ ಅವಳು ಮಂತ್ರಿ ಆಗಿದ್ದರು. ಅವರು ಇನ್ವೈಟ್ ಮಾಡಿದರು, ಸಿನಿಮಾ ನೀವು ಚಿತ್ರರಂಗಕ್ಕೆ ಅಂತೇಳಿ ಮದ್ರಾಸಿಗೆ ಹೋಗೋದು ಬೇಡ, ಇಲ್ಲೇ ಬಂದುಬಿಡಿ, ಇಲ್ಲೇ ನಾನು ನಿಮಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಹೇಳಿದ ಮೇಲೆ ಚೆನ್ನೈನಿಂದ ಬೆಂಗಳೂರಿಗೆ ಬಂದರು ವಿಷ್ಣುವರ್ಧನ್. ಸೊ ಇತ್ತೀಚಿನ ಗಲಾಟೆ ಎಲ್ಲ ನಿಮಗೆ ಗೊತ್ತಿರೋದೆ, ಸ್ಮಾರಕ ಅದು ಇದು ಅಂಥೇಳಿ. ಆಗುತ್ತಾ? ಆಗಬಹುದು, ಸಾಧ್ಯತೆ ಇದೆ. ಎಲ್ಲಿ ಕ್ರಿಮೇಷನ್ ಮಾಡಿದ್ದಾರೋ ಅಲ್ಲೇ, ಯಾಕಂದರೆ ಆ ಜಾಗನ ಸರ್ಕಾರ ವಾಪಸ್ ತೊಗೊಂಡ್ಬಿಟ್ಟಿದೆ. ಸೊ ಸರ್ಕಾರ ಮನಸ್ಸು ಮಾಡಿದರೆ 10 ಗುಂಟೆ 1 ಎಕರೆನ ಕೊಡೋ ಎಲ್ಲ ಸಾಧ್ಯತೆ ಇದೆ. ಕೊಡಲಿ, ವಿಷ್ಣುವರ್ಧನ್ ಎಲ್ಲಿ ಕ್ರಿಮೇಷನ್ ಆಯಿತೋ ಅಲ್ಲೇ ಸ್ಮಾರಕ ಆಗಲಿ ಅಂತ ಆಶಿಸ್ತೇನೆ. ಸೊ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗಿರುವಂತಹ ವಿಷ್ಣುವರ್ಧನ್ಗೆ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನನ್ನ ಕಡೆಯಿಂದ ಮತ್ತು ನಮ್ಮ ಸಂಸ್ಥೆಯ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕ ರತ್ನ ವಿಷ್ಣುವರ್ಧನ್. ತುಂಬ ಖುಷಿಯಾಗುತ್ತೆ. ಅಭಿನಂದನೆಗಳು ವಿಷ್ಣುವರ್ಧನ್. ಥ್ಯಾಂಕ್ ಯು ವೆರಿ ಮಚ್.